ಬೆಳಗಿನ ಬೆಳಕು. ಅರಣ್ಯಕಾಂಡ 5:1-3. ಪಾಳೆಯವನ್ನು ಕಾಯುವುದು ಭಾಗ 2. ನಿನ್ನೆ ನಾವು ಅರಣ್ಯಕಾಂಡ 5:1-3ರಲ್ಲಿ ಯೆಹೋವನು ನೀಡಿದ ಆಜ್ಞೆಯನ್ನು ನೋಡಿದೆವು. ಆತನು ಇಸ್ರಾಯೇಲಿನ ಮಧ್ಯದಲ್ಲಿ ವಾಸಿಸುತ್ತಿದ್ದ ಕಾರಣ ಪಾಳೆಯವನ್ನು ಅಶುದ್ಧತೆಯಿಂದ ರಕ್ಷಿಸಬೇಕಾಗಿತ್ತು. ಪಾಳೆಯದಿಂದ ಪ್ರತ್ಯೇಕವಾಗಿರಬೇಕಾದ 3 ರೀತಿಯ ಅಶುದ್ಧತೆಗಳನ್ನು ದೇವರು ಹೆಸರಿಸಿದರು. ಅದರಲ್ಲಿ ಮೊದಲನೆಯದು ಚರ್ಮರೋಗ ಅಥವಾ ಕುಷ್ಠರೋಗ ಇರುವ ವ್ಯಕ್ತಿ. ಇಬ್ರಿಯ ಭಾಷೆಯಲ್ಲಿ ಇದನ್ನು ಸಾರಾತ್ ಎನ್ನಲಾಗುತ್ತದೆ. ಇಂದು ನಾವು ಆ ಮೊದಲ ವರ್ಗದ ಬಗ್ಗೆ ಕೇವಲ ಇತಿಹಾಸವಾಗಿ ಮಾತ್ರವಲ್ಲದೆ ಹೃದಯಕ್ಕೆ ಒಂದು ಎಚ್ಚರಿಕೆ ಮತ್ತು ಸಾಂತ್ವನವಾಗಿ ಅಧ್ಯಾಯವನ್ನು ಮುಂದುವರಿಸೋಣ. ನ್ಯಾಯ ಪ್ರಮಾಣದಲ್ಲಿ ಸಾರಾತ್ ಇರುವ ವ್ಯಕ್ತಿಯನ್ನು ಕೇವಲ ಚರ್ಮದ ಗುಳ್ಳೆ ಬಂದವನಂತೆ ನಡೆಸುತ್ತಿರಲಿಲ್ಲ. ಯಾಜಕನು ಚರ್ಮವನ್ನು ಬಹಳ ಜಾಗರೂಕತೆಯಿಂದ ಪರೀಕ್ಷಿಸುತ್ತಿದ್ದನು. ಯಾಜಕ ಕಾಂಡ 13ನೇ ಅಧ್ಯಾಯವು ಬಾವು, ಹೊಳೆಯುವ ಚುಕ್ಕೆಗಳು, ಬಿಳಿ ಮಚ್ಚೆಗಳು, ಕಲೆಗಳು, ಚರ್ಮದ ಆಳಕ್ಕೆ ಇಳಿಯುವ ಸೋಂಕುಗಳನ್ನು ವಿವರಿಸುತ್ತದೆ. ಕೆಲವೊಮ್ಮೆ ಆ ವ್ಯಕ್ತಿಯನ್ನು ದಿನಗಟ್ಟಲೆ ಪ್ರತ್ಯೇಕವಾಗಿ ಇಟ್ಟು ಮತ್ತೆ ಪರೀಕ್ಷಿಸಲಾಗುತ್ತಿತ್ತು. ಒಂದು ವೇಳೆ ಆ ಗುರುತುಗಳು ಹರಡುತ್ತಿದ್ದರೆ ಅಥವಾ ಆಳವಾದ ಕೊಳೆಯನ್ನು ತೋರಿಸುತ್ತಿದ್ದರೆ ಯಾಜಕನು ಆ ವ್ಯಕ್ತಿಯನ್ನು ಅಶುದ್ಧನೆಂದು ಘೋಷಿಸುತ್ತಿದ್ದನು. ಯಾಜಕ ಕಾಂಡ 13. ಒಮ್ಮೆ ಅಶುದ್ಧನೆಂದು ಘೋಷಿಸಲ್ಪಟ್ಟ ಮೇಲೆ ಆ ವ್ಯಕ್ತಿಯನ್ನು ಯೆಹೋವನು ವಾಸಿಸುತ್ತಿದ್ದ ಪಾಳೆಯದ ಕೇಂದ್ರ ಭಾಗದಿಂದ ದೂರಕ್ಕೆ, ಅಂದರೆ ಪಾಳೆಯದ ಹೊರಗೆ ಕಳಿಸಲಾಗುತ್ತಿತ್ತು. ಅರಣ್ಯಕಾಂಡ 5:1-3. ಇದು ಪ್ರಮುಖವಾಗಿ ಆ ವ್ಯಕ್ತಿಗೆ ಶಿಕ್ಷೆ ನೀಡೋದಕ್ಕಾಗಿ ಅಲ್ಲ, ಬದಲಾಗಿ ಪಾಳೆಯದ ಪವಿತ್ರತೆಯನ್ನು ಕಾಪಾಡಲು ಮತ್ತು ಜನರನ್ನು ಅಶುದ್ಧತೆಯಿಂದ ರಕ್ಷಿಸಲು ಮಾಡಲಾಗುತ್ತಿತ್ತು. ಇಸ್ರಾಯೇಲಿನಲ್ಲಿ ಅಂದಿನ ನೈಜ ಸನ್ನಿವೇಶವನ್ನು ಊಹಿಸಿಕೊಳ್ಳುವುದು ನೋವಿನ ಸಂಗತಿ. ಒಬ್ಬ ಮನುಷ್ಯನು ಮೊದಲು ತನ್ನ ಕೈ ಮೇಲೆ ಒಂದು ಸಣ್ಣ ಹೊಳೆಯುವ ಚುಕ್ಕೆಯನ್ನು ಗಮನಿಸಬಹುದು. ಅದು ದೊಡ್ಡದಾಗಿ ಕಾಣಿಸದಿರಬಹುದು, ಆದರೆ ದೇವರ ಪಾಳೆಯು ಪವಿತ್ರವಾಗಿದ್ದರಿಂದ ಅವನು ಅದನ್ನು ನಿರ್ಲಕ್ಷಿಸುವಂತಿರಲಿಲ್ಲ. ಅವನು ಯಾಜಕನ ಬಳಿಗೆ ಹೋಗಬೇಕಿತ್ತು. ಯಾಜಕನು ಅದನ್ನು ಹತ್ತಿರದಿಂದ ನೋಡಿ ದೇವರ ಸೂಚನೆಗಳಿಗೆ ಹೋಲಿಸಿ ಕೆಲವೊಮ್ಮೆ ಆ ವ್ಯಕ್ತಿಯನ್ನು ಪರೀಕ್ಷೆಗಾಗಿ ಒಂದು ಅವಧಿಯವರೆಗೆ ಪ್ರತ್ಯೇಕವಾಗಿ ಇರಿಸುತ್ತಿದ್ದನು. ಅದು ಹರಡಿದರೆ ಯಾಜಕನು ಅವನನ್ನು ಅಶುದ್ಧನೆಂದು ಸಾರುತ್ತಿದ್ದನು. ಆ ಘೋಷಣೆಯು ಅವನ ದೈನಂದಿನ ಜೀವನವನ್ನೇ ಬದಲಾಯಿಸುತ್ತಿತ್ತು. ಅವನು ಇನ್ನು ಮುಂದೆ ಪಾಳೆಯದೊಳಗೆ ತನ್ನ ಕುಟುಂಬದೊಂದಿಗೆ ವಾಸಿಸುವಂತಿರಲಿಲ್ಲ. ದೇವದರ್ಶನ ಗುಡಾರದ ಬಳಿ ನಡೆಯುವ ಆರಾಧನಾ ಕೂಟಗಳಲ್ಲಿ ಪಾಲ್ಗೊಳ್ಳುವಂತಿರಲಿಲ್ಲ. ಅವನು ಶುದ್ಧನಾಗುವವರೆಗೆ ಸಾಮಾನ್ಯ ಸಮುದಾಯದ ಜೀವನದಿಂದ ದೂರವಾಗಿ ಹೊರಗೆ ವಾಸಿಸಬೇಕಾಗಿತ್ತು. ಕುಷ್ಠರೋಗಿಯು ತನ್ನ ಅಶುದ್ಧತೆಯ ಸ್ಥಿತಿಯನ್ನು ಹೊರಗಿನವರಿಗೂ ತೋರಿಸಬೇಕಿತ್ತು ಎಂದು ಯಾಜಕ ಕಾಂಡ ವಿವರಿಸುತ್ತದೆ. ಅವನು ತನ್ನ ಮೇಲೆ ಅಶುದ್ಧತೆಯ ಗುರುತಿನೊಂದಿಗೆ ಬದುಕಬೇಕಾಗಿತ್ತು ಮತ್ತು ಇತರರು ಅಶುದ್ಧರಾಗದಂತೆ ಅವರಿಗೆ ಎಚ್ಚರಿಕೆ ನೀಡಬೇಕಿತ್ತು. ಯಾಜಕ ಕಾಂಡ 13:45-46. ಅದು ಒಂಟಿತನವಾಗಿತ್ತು, ಸರಳಗೊಳಿಸುವಂತಿತ್ತು ಮತ್ತು ಭಾರವಾಗಿತ್ತು. ಆದರೆ ಅದು ಒಂದು ಸಂದೇಶವನ್ನು ಹೊತ್ತಿತ್ತು. ಯೆಹೋವನ ಪವಿತ್ರ ನಿವಾಸದ ಹತ್ತಿರ ಅಶುದ್ಧತೆಯು ಉಳಿಸಲು ಸಾಧ್ಯವಿಲ್ಲ. ಪಾಳೆಯು ಸುರಕ್ಷಿತವಾಗಿರಬೇಕಾದರೆ ಅಶುದ್ಧತೆಯನ್ನು ದೂರ ಮಾಡಲೇಬೇಕು. ಇದು ಪಾಪದ ಒಂದು ಶಕ್ತಿಯುತ ಚಿತ್ರಣವಾಗಿದೆ. ಪಾಪವು ಹೆಚ್ಚಾಗಿ ಹೃದಯದಲ್ಲಿ ಒಂದು ಹೊಳೆಯುವ ಚುಕ್ಕೆಯಂತೆ ಸಣ್ಣದಾಗಿ ಪ್ರಾರಂಭವಾಗುತ್ತದೆ. ನ್ಯಾಯ ಸಮ್ಮತವೆಂದು ಅನಿಸುವ ಗುಪ್ತ ಕೋಪ, ಹಾನಿಕರವಲ್ಲವೆಂದು ಅನಿಸುವ ಅಡಗಿದ ಬಯಕೆ, ಸುಲಭವಾಗಿ ಕಾಣುವ ಸಣ್ಣ ರಾಜಿ ಒಪ್ಪಂದ. ಆದರೆ ಸಾರಾತ್ ರೋಗದಂತೆ ಅದು ಹರಡಲು ಪ್ರಾರಂಭಿಸಿದರೆ ಎಲ್ಲವನ್ನು ಮುಟ್ಟುತ್ತದೆ. ಮನಸ್ಸಿನಲ್ಲಿ ಪ್ರಾರಂಭವಾಗುವ ವಿಷಯವು ಮಾತಿಗೆ ಇಳಿಯಬಹುದು, ನಂತರ ಅಭ್ಯಾಸವಾಗಿ ಕೊನೆಗೆ ಸ್ವಭಾವವಾಗಿ ಬದಲಾಗಬಹುದು. ಯಾಕೋಬನು ಪಾಪವನ್ನು ಇದೇ ರೀತಿ ವಿವರಿಸುತ್ತಾನೆ. ದುರಾಸೆಯು ಗರ್ಭಧರಿಸಿ ಪಾಪವನ್ನು ಹೇರುತ್ತದೆ, ಪಾಪವು ಬೆಳೆದು ಮರಣವನ್ನು ಉಂಟು ಮಾಡುತ್ತದೆ. ಯಾಕೋಬ 1:14-15. ಅದಕ್ಕಾಗಿಯೇ ಸತ್ಯವೇದವು ಪಾಪವನ್ನು ಒಂದು ಸಣ್ಣ ಗಾಯದಂತೆ ಪರಿಗಣಿಸುವುದಿಲ್ಲ,
ಅದನ್ನು ದೇವರು ತಡೆಯದ ಹೊರತು ಹರಡುತ್ತಲೇ ಇರುವ ರೋಗವೆಂದು ಪರಿಗಣಿಸುತ್ತದೆ. ದಾವೀದನು ದೇವರಿಗೆ ಮೊರೆಯಿಡುವಾಗ ಇದನ್ನು ಅರ್ಥ ಮಾಡಿಕೊಂಡಿದ್ದನು. ನನ್ನನ್ನು ತೊಳೆಯಿರಿ, ಆಗ ನಾನು ಹಿಮಕ್ಕಿಂತಲೂ ಬಿಳಿಯಾಗುವೆನು. ಕೀರ್ತನೆ 51:7. ದಾವೀದನು ಕೇವಲ ಸಣ್ಣ ತಿದ್ದುಪಡಿಯನ್ನು ಕೇಳಲಿಲ್ಲ, ಅವನು ಶುದ್ಧೀಕರಣವನ್ನು ಕೇಳಿದನು. ಪ್ರವಾದಿ ಯೆಶಾಯನು ಪಾಪದ ಕೆಳಗಿರುವ ಮಾನವ ಸ್ಥಿತಿಯನ್ನು ವಿವರಿಸುವಾಗ ಇದೇ ಭಾವನೆಯಲ್ಲಿ ಮಾತನಾಡುತ್ತಾನೆ. ತಲೆಯೆಲ್ಲ ರೋಗಮಯವಾಗಿದೆ, ಪಾದದಡಿಯಿಂದ ತಲೆಯವರೆಗೂ ಎಲ್ಲಿಯೂ ಆರೋಗ್ಯವಿಲ್ಲ. ಯೆಶಾಯ 1:5-6. ಪಾಪವೆಂದರೆ ಕೇವಲ ಒಂದು ನಿಯಮವನ್ನು ಮುರಿಯುವುದಲ್ಲ, ಪಾಪವು ಇಡೀ ವ್ಯಕ್ತಿಯ ಭ್ರಷ್ಟತೆಯಾಗಿದೆ. ಯಾಜಕನು ಚರ್ಮವನ್ನು ಪರೀಕ್ಷಿಸಿ ಶುದ್ಧ ಅಥವಾ ಅಶುದ್ಧ ಎಂದು ಸಾರುವಂತೆಯೇ ಯೆಹೋವನು ಹೃದಯವನ್ನು ಶೋಧಿಸುತ್ತಾನೆ. ಆತನು ಹೇಳುತ್ತಾನೆ, ಯೆಹೋವನಾದ ನಾನೇ ಹೃದಯವನ್ನು ಶೋಧಿಸುವವನು, ಮನಸ್ಸನ್ನು ಪರೀಕ್ಷಿಸುವವನೂ ಆಗಿದ್ದೇನೆ. ಯೆರೆಮೀಯ 17:10. ಆತನಿಂದ ಯಾವುದೂ ಅಡಗಿಲ್ಲ. ಇದಕ್ಕಾಗಿಯೇ ಕುಷ್ಠರೋಗಿಯು ಪಾಳೆಯದಿಂದ ಹೊರ ಇರಬೇಕಾಗಿತ್ತು. ಯೆಹೋವನು ತನ್ನ ಜನರ ಮಧ್ಯೆ ವಾಸಿಸುತ್ತೇನೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ ಮತ್ತು ಆತನು ಕೇಂದ್ರ ಭಾಗದಲ್ಲಿ ಅಶುದ್ಧತೆಯು ಬಿಡುವುದಿಲ್ಲ. ಅರಣ್ಯಕಾಂಡ 5:3. ಆಧ್ಯಾತ್ಮಿಕವಾಗಿ ಸತ್ಯವೇದವು ಇದೇ ಸತ್ಯವನ್ನು ಹೇಳುತ್ತದೆ. ನಿಮ್ಮ ಅಧರ್ಮಗಳು ನಿಮ್ಮನ್ನು ನಿಮ್ಮ ದೇವರಿಂದ ಅಗಲಿಸಿವೆ. ಯೆಶಾಯ 59:2. ಪಾಪವು ಪ್ರತ್ಯೇಕಿಸುತ್ತದೆ, ಅದು ಹೃದಯವನ್ನು ದೇವರ ಸನ್ನಿಧಿಯಿಂದ ದೂರ ತಳ್ಳುತ್ತದೆ. ಅದು ದೂರವನ್ನು ಒಣಗಿದ ಸ್ಥಿತಿಯನ್ನು ಮತ್ತು ಭಯವನ್ನು ತರುತ್ತದೆ. ಅನೇಕ ಜನರು ದೇವರಿಂದ ದೂರವಿದ್ದೇವೆ ಎಂದು ಭಾವಿಸುತ್ತಾರೆ, ಆದರೆ ಅವರಿಗೆ ಕಾರಣ ತಿಳಿದಿರುವುದಿಲ್ಲ. ಹೆಚ್ಚಾಗಿ ಕಾರಣ ದೇವರು ದೂರ ಸರಿದಿಲ್ಲ, ಬದಲಾಗಿ ಪಾಪವು ಒಂದು ಗೋಡೆಯನ್ನು ನಿರ್ಮಿಸಿರುತ್ತದೆ. ಆದರೆ ಸತ್ಯವೇದವು ಕೇವಲ ಪ್ರತ್ಯೇಕತೆಯೊಂದಿಗೆ ಕೊನೆಗೊಳ್ಳಲಿಲ್ಲ, ಅದು ಶುದ್ಧೀಕರಣದ ಮಾರ್ಗವನ್ನು ಒದಗಿಸಿತ್ತು. ಕುಷ್ಠರೋಗಿಯು ಗುಣಮುಖನಾದಾಗ ಅವನನ್ನು ಪುನಃಸ್ಥಾಪಿಸುವ ಪ್ರಕ್ರಿಯೆಯನ್ನು ಯಾಜಕ ಕಾಂಡ 14 ವಿವರಿಸುತ್ತದೆ. ಆ ವ್ಯಕ್ತಿಯು ಸದಾಕಾಲ ಹೊರಗಿರಬೇಕಾದವನಲ್ಲ, ಮರಳಿ ಬರಲು ಒಂದು ದಾರಿ ಇತ್ತು, ಆದರೆ ಆ ದಾರಿಯು ದೇವರ ನಿಯಂತ್ರಣದಲ್ಲಿತ್ತು. ಶುದ್ಧೀಕರಣಕ್ಕೆ ಪರೀಕ್ಷೆ, ಬಲಿ, ತೊಳೆಯುವಿಕೆ ಮತ್ತು ಪುನಃಸ್ಥಾಪನೆಯ ಘೋಷಣೆ ಅಗತ್ಯವಾಗಿತ್ತು. ಅಂದರೆ ಅಶುದ್ಧತೆಯು ಗಂಭೀರವಾದುದು, ಆದರೆ ಕೃಪೆ ಎಂಬುದು ಸತ್ಯವಾದುದು ಎಂದು ಸತ್ಯವೇದವು ಕಲಿಸಿತು. ನಂತರ ಹೊಸ ಒಡಂಬಡಿಕೆಯು ಈ ಚಿತ್ರಣವನ್ನು ಮತ್ತಷ್ಟು ವಿಸ್ತರಿಸುತ್ತದೆ. ಯೇಸು ಒಂದು ಆಘಾತಕಾರಿ ಕೆಲಸವನ್ನು ಮಾಡಿದನು. ಆತನು ಕುಷ್ಠರೋಗಿಗಳನ್ನು ಮುಟ್ಟಿದನು. ಕುಷ್ಠರೋಗಿಯೊಬ್ಬನು ಆತನ ಬಳಿಗೆ ಬಂದು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದನು. ಯೇಸು ಪ್ರತ್ಯುತ್ತರವಾಗಿ, ನನಗೆ ಮನಸ್ಸಿದೆ, ಶುದ್ಧನಾಗು ಎಂದನು. ಮತ್ತು ತಕ್ಷಣವೇ ಕುಷ್ಠರೋಗವು ಅವನನ್ನು ಬಿಟ್ಟು ಹೋಯಿತು. ಮಾರ್ಕ 1:40-42. ಆ ಕ್ಷಣವು ಅರ್ಥಗಳಿಂದ ತುಂಬಿದೆ. ನ್ಯಾಯ ಪ್ರಮಾಣದಲ್ಲಿ ಅಶುದ್ಧತೆಯು ಹೊರಕ್ಕೆ ಹರಡುತ್ತಿತ್ತು. ಅಶುದ್ಧವಾದುದನ್ನು ಮುಟ್ಟಿದ ವ್ಯಕ್ತಿಯು ಅಶುದ್ಧನಾಗುತ್ತಿದ್ದನು. ಆದರೆ ಯೇಸುವಿನಲ್ಲಿ ಪವಿತ್ರತೆಯು ಹೊರಕ್ಕೆ ಹರಡುತ್ತದೆ. ಆತನನ್ನು ಮುಟ್ಟಿದ್ದ ಅಶುದ್ಧ ವ್ಯಕ್ತಿಯೂ ಶುದ್ಧನಾದನು. ಅದಕ್ಕಾಗಿಯೇ ಯೇಸು ಕೇವಲ ಗುಣಪಡಿಸುವವನಲ್ಲ, ಆತನು ಶುದ್ಧೀಕರಿಸುವವನು. ರೋಗ ಮತ್ತು ಪಾಪದ ಆಳವಾದ ಕಲ್ಲಿಯ ಮೇಲೆ ಅಧಿಕಾರ ಹೊಂದಿರುವ ಏಕೈಕ ವ್ಯಕ್ತಿ ಆತನೇ. ಹೃದಯಕ್ಕೆ ಸಾಂತ್ವನ ನೀಡುವ ಮತ್ತೊಂದು ಆಳವಾದ ಅಂಶ ಇಲ್ಲಿದೆ. ಅಶುದ್ಧರನ್ನು ಪಾಳೆಯದ ಹೊರಗೆ ಇರಿಸಲಾಗುತ್ತಿತ್ತು ಮತ್ತು ಯೇಸು ಸಹ ಜನರನ್ನು ತನ್ನ ರಕ್ತದಿಂದ ಪವಿತ್ರಗೊಳಿಸಲು ಊರ ಬಾಗಿಲ ಹೊರಗೆ ಸಂಕಟಪಟ್ಟನು. ಇಬ್ರಿಯರಿಗೆ 13:12. ತಿರಸ್ಕಾರ ಮತ್ತು ಅವಮಾನದ ಸ್ಥಳಕ್ಕೆ ಆತನೇ ಹೋದನು. ಇದರಿಂದಾಗಿ ತಿರಸ್ಕರಿಸಲ್ಪಟ್ಟವರು ಮರಳಿ ಬರಲು ಸಾಧ್ಯವಾಯಿತು. ಅಶುದ್ಧರು ಶುದ್ಧರಾಗಲು ಆತನು ಶಾಪವನ್ನು ಹೊತ್ತುಕೊಂಡನು. ಹೊರಗಿನವರು ದೇವರ ಕುಟುಂಬವಾಗಲು ಆತನು ಒಬ್ಬ ಹೊರಗಿನವನಂತೆ ನಡೆಸಲ್ಪಟ್ಟನು. ಹಾಗಾದರೆ ಇದು ಇಂದು ನಮಗೆ ಹೇಗೆ ಅನ್ವಯಿಸುತ್ತದೆ? ಮೊದಲನೆಯದಾಗಿ ನಾವು ಈ ಅಡಿಪಾಯವನ್ನು ನೆನಪಿಟ್ಟುಕೊಳ್ಳಬೇಕು. ಯೇಸು ಈಗಾಗಲೇ ತನ್ನ ಜನರನ್ನು ಶುದ್ಧೀಕರಿಸಿದ್ದಾನೆ. ಸತ್ಯವೇದವು ಹೇಳುತ್ತದೆ, ಆತನ ಕುಮಾರನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ಪಾಪಗಳಿಂದ ಶುದ್ಧಿ ಮಾಡುತ್ತದೆ. 1 ಯೋಹಾನ 1:7. ಇದರರ್ಥ ನಾವು ನಮ್ಮ ಪ್ರಯತ್ನತೆಯಿಂದ ಶುದ್ಧತೆಯನ್ನು ಗಳಿಸುವುದಿಲ್ಲ.
ನಾವು ನಂಬಿಕೆಯಿಂದ ಬರುತ್ತೇವೆ. ಆತನ ಕೃಪೆಯಿಂದ ತೊಳೆಯಲ್ಪಟ್ಟಿದ್ದೇವೆ. ಆತನು ಮನಸ್ಸುಳ್ಳವನು ಬಲಶಾಲಿಯೂ ಆಗಿರುವುದರಿಂದ ನಾವು ಶುದ್ಧರಾಗಿದ್ದೇವೆ. ಆದರೆ ಎರಡನೆಯದಾಗಿ ಈ ಶುದ್ಧೀಕರಣವು ಅಜಾಗರೂಕ ಜೀವನಕ್ಕಾಗಿ ಅಲ್ಲ. ಶುದ್ಧೀಕರಣವು ಶುದ್ಧವಾದ ನಡಿಗೆಯನ್ನು ಉಂಟು ಮಾಡಬೇಕು. ಯೋಹಾನನ ಪತ್ರವು ಹೀಗೆ ಹೇಳುತ್ತದೆ, ನಾವು ಬೆಳಕಿನಲ್ಲಿ ನಡೆದರೆ ರಕ್ತವು ಶುದ್ಧೀಕರಿಸುತ್ತದೆ. 1 ಯೋಹಾನ 1:7. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ದೇವರು ಅವುಗಳನ್ನು ಕ್ಷಮಿಸಲು ಮತ್ತು ನಮ್ಮನ್ನು ಶುದ್ಧೀಕರಿಸಲು ನಂಬಿಗಸ್ತನಾಗಿದ್ದಾನೆ ಎಂದು ಅದು ಹೇಳುತ್ತದೆ. 1 ಯೋಹಾನ 1:9. ಆದ್ದರಿಂದ ಹೊಸ ಒಡಂಬಡಿಕೆಯ ಜೀವನವು ನಿರಾಕರಣೆಯಲ್ಲ, ಅದು ಪ್ರಾಮಾಣಿಕತೆ, ಅರಿಕೆ ಮತ್ತು ಪಶ್ಚಾತ್ತಾಪವಾಗಿದೆ. ಕತ್ತಲೆಯು ಮತ್ತು ಹರಡದಂತೆ ಬೆಳಕಿನ ಸಮೀಪವೇ ಇರುವುದಾಗಿದೆ. ನಾವು ಸಣ್ಣ ಆರಂಭಗಳ ಪಾಠವನ್ನು ಕಲಿಯಬೇಕು. ಕುಷ್ಠರೋಗದ ಗುರುತು ಒಂದು ಸಣ್ಣ ಗೆಡ್ಡೆ ಅಥವಾ ಗುಳ್ಳೆಯಿಂದ ಪ್ರಾರಂಭವಾಗಬಹುದು. ಪಾಪವು ಒಂದು ಸಣ್ಣ ಆಲೋಚನೆಯಿಂದ ಪ್ರಾರಂಭವಾಗುವುದು. ಆದ್ದರಿಂದ ಇಂದು ನಾವು ಹೃದಯವನ್ನು ಕಾಯೋಣ. ನ್ಯಾಯ ಪ್ರಮಾಣವು ಹೇಳುತ್ತದೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಹೃದಯವನ್ನು ಕಾಯ್ದುಕೊಳ್ಳು, ಯಾಕೆಂದರೆ ಜೀವದ ಮೂಲಗಳು ಅದರಲ್ಲಿವೆ. ಜ್ಞಾನೋಕ್ತಿ 4:23. ಪಾಪವು ರೋಗವಾಗಿ ಹರಡುವವರೆಗೆ ನಾವು ಕಾಯಬಾರದು. ನಾವು ಆ ಹೊಳೆಯುವ ಚುಕ್ಕೆಯನ್ನು ಕ್ರಿಸ್ತನ ಮೂಲಕ ಬೇಗನೆ ದೇವರ ಬಳಿಗೆ ತರಬೇಕು. ಅದನ್ನು ಅಡಗಿಸಿಡಬಾರದು. ಅದನ್ನು ಸಮರ್ಥಿಸಿಕೊಳ್ಳಬೇಡಿ. ಅದು ಹರಡಲು ಬಿಡಬೇಡಿ. ಬೆಳಕಿಗೆ ಬಂದು ರಕ್ತದ ಮೂಲಕ ನಮ್ಮನ್ನು ಮತ್ತೆ ಶುದ್ಧೀಕರಿಸುವಂತೆ ದೇವರನ್ನು ಬೇಡೋಣ. ಕೊನೆಯದಾಗಿ, ಯಾರಾದರೂ ತಾವು ಹೊರಗಿನವರು ಎಂದು ಭಾವಿಸಿದರೆ ಅವರಿಗೆ ಇಲ್ಲಿ ಸಾಂತ್ವನವಿದೆ. ಕುಷ್ಠರೋಗಿಯು ಪಾಳೆಯದ ಹೊರಗಿದ್ದನು, ಆದರೆ ಯೇಸು ಹೊರಭಾಗಕ್ಕೆ ಹೋದನು. ಆತನು ಅಶುದ್ಧರನ್ನು ಸಂಧಿಸಿದನು, ತಿರಸ್ಕರಿಸಲ್ಪಟ್ಟವರನ್ನು ಮುಟ್ಟಿದನು, ಅಗಲಿದವರನ್ನು ಪುನಃಸ್ಥಾಪಿಸಿದನು. ಅದು ಆತನ ಹೃದಯ. ಆದ್ದರಿಂದ ನಿಮ್ಮ ಹೃದಯವು ದೂರವಿದೆ ಎಂದು ಅನಿಸಿದರೆ ಅದರ ಸಂದೇಶ ಹೊರಗೆ ಇರಿ ಎಂಬುದಲ್ಲ. ಅದರ ಸಂದೇಶ ಯೇಸುವಿನ ಬಳಿಗೆ ಬನ್ನಿ ಎಂಬುದಾಗಿದೆ. ಆತನು ಮನಸ್ಸುಳ್ಳವನು, ಸಮರ್ಥನು. ಆತನು ಶುದ್ಧೀಕರಿಸುತ್ತಾನೆ, ಪುನಃಸ್ಥಾಪಿಸುತ್ತಾನೆ ಮತ್ತು ಮರಳಿ ಸಹಭಾಗಿತ್ವಕ್ಕೆ ತರುತ್ತಾನೆ. ಆದ್ದರಿಂದ ಈ ಬೆಳಗಿನ ಬೆಳಕು ಚುಚ್ಚಲಿ ಮತ್ತು ಅದೇ ಸಮಯದಲ್ಲಿ ಗುಣಪಡಿಸಲಿ. ಪಾಪವು ಸಣ್ಣದಲ್ಲ, ಅದು ಹರಡುತ್ತದೆ ಮತ್ತು ಪ್ರತ್ಯೇಕಿಸುತ್ತದೆ. ಆದರೆ ಯೇಸು ದುರ್ಬಲನಲ್ಲ. ಆತನು ಶುದ್ಧೀಕರಿಸುತ್ತಾನೆ ಮತ್ತು ಪುನಃಸ್ಥಾಪಿಸುತ್ತಾನೆ. ಆತನು ನಮ್ಮನ್ನು ಶುದ್ಧೀಕರಿಸುವುದರಿಂದ ನಾವು ಶುದ್ಧವಾಗಿರಲು ಆರಿಸಿಕೊಳ್ಳಬೇಕು. ಬೆಳಕಿನಲ್ಲಿ ನಡೆಯುತ್ತಾ, ಹೃದಯವನ್ನು ಕಾಯುತ್ತಾ, ಬೇಗನೆ ಅರಿಕೆ ಮಾಡುತ್ತಾ ಮತ್ತು ನಮ್ಮ ಜೀವನದಲ್ಲಿ ಯೆಹೋವನ ಪವಿತ್ರ ಸನ್ನಿಧಿಯನ್ನು ಗೌರವಿಸಬೇಕು. ನಾಳೆಯ ಬೆಳಕಿನವರೆಗೆ ಯೆಹೋವನು ಅರಣ್ಯಕಾಂಡ 5ರಲ್ಲಿ ಹೆಸರಿಸಿದ ಮುಂದಿನ ಅಶುದ್ಧತೆಯ ಬಗ್ಗೆ ನಾವು ಮುಂದುವರಿಯೋಣ. ಪ್ರಾರ್ಥನೆ. ತಂದೆಯಾದ ಯೆಹೋವನೇ, ನಿನ್ನ ಜನರನ್ನು ರಕ್ಷಿಸುವ ನಿನ್ನ ಪವಿತ್ರತೆಗಾಗಿ ವಂದನೆಗಳು ಮತ್ತು ಶುದ್ಧೀಕರಣವನ್ನು ನೀಡುವ ನಿನ್ನ ಕೃಪೆಗಾಗಿ ವಂದನೆಗಳು. ಪಾಪವು ಹೃದಯದಲ್ಲಿ ಸಣ್ಣದಾಗಿ ಪ್ರಾರಂಭವಾಗಬಹುದು, ಆದರೆ ನಾವು ಅದನ್ನು ನಿರ್ಲಕ್ಷಿಸಿದರೆ ಅದು ಹರಡುತ್ತದೆ ಎಂದು ನಾವು ಒಪ್ಪಿಕೊಳ್ಳುತ್ತೇವೆ. ದಯವಿಟ್ಟು ನಮ್ಮನ್ನು ಶೋಧಿಸು, ಪ್ರತಿಯೊಂದು ಅಡಗಿದ ಕಲೆಗಳನ್ನು ಹೊರಹಾಕುವ ಮತ್ತು ನಾವು ಶುದ್ಧರಾಗುವವರೆಗೆ ನಮ್ಮನ್ನು ತೊಳೆದು ಅಶುದ್ಧರನ್ನು ಮುಟ್ಟಿ ಶುದ್ಧೀಕರಿಸಲು ಮನಸ್ಸು ಮಾಡಿದ ಯೇಸುವಿಗಾಗಿ ವಂದನೆಗಳು. ಮತ್ತು ನಾವು ನಿನ್ನ ಸಮೀಪಕ್ಕೆ ಬರಲು ಊರ ಬಾಗಿಲ ಹೊರಗೆ ಸಂಕಟಪಟ್ಟ ಆತನಿಗಾಗಿ ವಂದನೆಗಳು. ಬೆಳಕಿನಲ್ಲಿ ನಡೆಯಲು, ಬೇಗನೆ ಅರಿಕೆ ಮಾಡಲು, ದಿನವೂ ನಮ್ಮ ಹೃದಯಗಳನ್ನು ಕಾಯಲು ಮತ್ತು ನೀನು ನಮ್ಮ ಮಧ್ಯೆ ವಾಸಿಸುತ್ತಿರುವಾಗ ಶುದ್ಧವಾಗಿರಲು ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಆಮೆನ್.